ಇನ್ಸ್ಟೆಂಟಾಗಿ ಉಪ್ಪು ಹುಳಿ ಖಾರ ಹಿಡ್ದಿರೋ ಮತ್ತಿ ಫ್ರೈ ತಿಂದರೆ ಹೇಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಮತ್ತಿ ಫ್ರೈ ಹೇಳ್ಕೊಡ್ತಾ ಇದ್ದೀನಿ. ಅದು ಕೂಡ ಇನ್ಸ್ಟೆಂಟಾಗೆ ಮಾಡ್ಕೊಳ್ಳೋ ಅಂಥದ್ದು. ಫಸ್ಟ್ ನಾನು ಆಲಿವ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿರೋ ಯಾವುದೇ ಆಯಿಲ್ನ ನೀವು ಯೂಸ್ ಮಾಡ್ಬೋದು. ಇದು ತುಂಬ ಹೀಟ್ ಆಗಂಗಿಲ್ಲ ಆಯಿಲು, ಇದು ಸೀದೋಗ್ಬಿಡುತ್ತೆ ನೀವೇನಾದ್ರು ಜಾಸ್ತಿ ಫ್ಲೇಮ್ ಹಾಕಿಬಿಟ್ರೆ. ಸೊ ತುಂಬ ಲೋ ಫ್ಲೇಮ್ ಇದ್ದಾಗಲೇ ಇದನ್ನು ನೀವು ಹಾಕಬೇಕಾಗತ್ತೆ. ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಕಾಳು ಮೆಣಸಿನ ಪುಡಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕೋ ರುಚಿಗೆ ನೀವು ನೋಡ್ಕೊಂಡು ಹಾಕ್ಕೋಬೋದು. ಆಮೇಲೆ ಇದಕ್ಕೇನು ಗೊತ್ತಾ, ನಿಮಗೆ ತುಂಬ ಹೈ ಫ್ಲೇಮ್ ಇಟ್ಟರೆ ಸೀದೋಗ್ಬಿಡುತ್ತೆ. ಹಾಗಾಗಿ ನೀವು ತುಂಬ ಇದನ್ನು ಲೋ ಫ್ಲೇಮಲ್ಲೇ ಮಾಡಬೇಕಾಗತ್ತೆ. ಆ್ಯಂಡ್ ಖಾರ, ಉಪ್ಪು, ಹುಳಿ ಎಲ್ಲ ಸಮ ಪ್ರಮಾಣದಲ್ಲೇ ಇರಬೇಕಾಗತ್ತೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಉಪ್ಪು ನಿಮ್ಗೆ ಎಷ್ಟು ಬೇಕು ಆ ಖಾರಕ್ಕೆ ಸಮ ಪ್ರಮಾಣವಾಗಿ ಹಾಕ್ಕೊಳ್ಳಿ. ಅದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಅಷ್ಟೇ ನಿಮ್ಗೆ ಹೆಂಗೆ ಬೇಕೋ ರುಚಿಗೆ ಆ ಥರ. ಹುಣಸೆ ಹುಳಿ, ಖಾರಕ್ಕೆ ತಕ್ಕಂಗೆ ಹುಣಸೆ ಹುಳಿ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನೀವು ನಿಂಬೆಹಣ್ಣು ಸೇರಿಸ್ತೀರಾ ಅಂದರೆ 2 ರಿಂದ 3 ನಿಂಬೆಹಣ್ಣು ಸೇರಿಸ್ಬೇಕಾಗತ್ತೆ. ಆದರೆ ನಿಂಬೆಹಣ್ಣು ಹಾಕಿ ನೀವು ಈ ರೀತಿ ಬೇಯಿಸಿದಾಗ ಕಹಿ ಬರುತ್ತೆ. ಹಾಗಾಗಿ ಇದಕ್ಕೆ ಬೆಸ್ಟ್ ಆಪ್ಷನ್ ಅಂದರೆ ಹುಣಸೆ ಹುಳಿ ಅಷ್ಟೇ. ಹುಣಸೆ ಹುಳಿ ಹಾಕಿದ್ಮೇಲೆ ಫಿಶ್ಗಳನ್ನ ನೀವು ಈ ರೀತಿ ನೀಟಾಗಿ ಜೋಡಿಸ್ಕೊಂಬಿಡ್ಬೋದು. ಮತ್ತಿ ಮೀನು ತೊಗೊಂಡಿದ್ದೀನಿ ನಾನು. ನಿಮಗೆ ಯಾವುದೇ ಥರ ಮೀನು, ಕೆರೆ ಮೀನಾಗಲಿ, ಸಮುದ್ರದ ಮೀನಾಗಲಿ, ಯಾವುದೇ ಮೀನು ಕೂಡ ನೀವು ಈ ರೀತಿ ಮಾಡ್ಕೋಬೋದು. ಮೇಕ್ ಶ್ಯೂರ್ ಮೇಲ್ಗಡೆ ನಾಚ್ ಹಾಕೋದನ್ನು ಮರಿಬೇಡಿ. ಉಪ್ಪು ಹುಳಿ ಖಾರ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಬೇಸಿಕ್ಲಿ ನಾವೇನು ಮಾಡ್ತೀವಿ, ಉಪ್ಪು ಖಾರ ಎಲ್ಲ ಹಚ್ಬಿಟ್ಟು ಒಂದು 20 ನಿಮಿಷ ಎಲ್ಲ ಇಟ್ಟು ಆಮೇಲೆ ಮಾಡ್ತೀವಿ. ಇದು ಆ ಥರ ಏನಿಲ್ಲ. ಆರಾಮಾಗಿ ನೀವು ಇನ್ಸ್ಟೆಂಟಾಗಿ ಉಪ್ಪು ಹುಳಿ ಖಾರ ಹಿಡಿಯೋ ಅಂಥ ಒಂದು ಬ್ಯೂಟಿಫುಲ್ ಫಿಶ್ ರೆಸಿಪಿ ಇದು. ನೀವು ಮನೇಲಿ ಟ್ರೈ ಮಾಡಿ ನನಗೆ ಹೇಳಿ. ನಾನಂತೂ ಟ್ರೈ ಮಾಡ್ತಾನೇ ಇರ್ತೀನಿ ಈ ಥರದ್ದು ಡಿಫ್ರೆಂಟಾಗಿ ಏನಾದರೂ. ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ನಾನೀಗ ಟೇಸ್ಟ್ ಮಾಡ್ತಾಯಿದ್ದೀನಿ. ಮತ್ತಿ ಮೀನು ನಾನು ಹೇಗೆ ತಿಂತೀನಿ ಅಂದರೆ ಹೋಲ್ ಫಿಶ್ ತಿಂದ್ಬಿಡ್ತೀನಿ. ನಂಗೆ ಅಷ್ಟು ಇಷ್ಟ ಇದು. ಮತ್ತು ಅದ್ರ ಮುಳ್ಳೇನು ಅಷ್ಟೊಂದು ಸ್ಟ್ರಾಂಗಾಗಿರಲ್ಲ, ಸಾಫ್ಟಾಗಿರುತ್ತೆ. ಫುಲ್ ಫಿಶನ್ನು ಕೂಡ ತಿನ್ಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನನ್ನ ಒಂದು ಚಾನಲ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳನ್ನ ನೀವು ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.